ಫ್ರೆಂಡ್ಸ್, ನಮ್ಮ ಭಾರತದಲ್ಲಿ ಇದೇ ಏಪ್ರಿಲ್ 1ರಿಂದ ಮಾರಾಟವಾಗೋ ಪ್ರತಿ ಬೈಕು ಹಾಗೂ ಕಾರುಗಳು BS6 ಇಂಜಿನ್ ಹೊಂದಿರಬೇಕಾಗಿರೋದು ಕಡ್ಡಾಯ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರಣೆ. ಆದರೆ ತುಂಬ ಜನರಿಗೆ ಏನಿದು BS6, ಈ BS6ನಿಂದ ಏನು ಉಪಯೋಗ, ಇದು ಯಾವ ಇಂಜಿನ್ಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಿರಲ್ಲ. ನಿಮಗೇನಾದರೂ ಒಂದು ವೇಳೆ BS6 ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಅಲ್ಲಿ ನಾನು ಈ ಹಿಂದೆ ಮಾಡಿದಂಥ ವಿಡಿಯೋ ಒಂದರ ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ 10 ಲಕ್ಷದೊಳಗಿನ ಸುಮಾರು 11 BS6 ಕಾರುಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಗೆ ಈ ವಿಡಿಯೋಗೊಂದು ಲೈಕ್ ಹಾಕಿ. ಹಾಗೆ ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಈ ಲಿಸ್ಟ್ನ ಮೊದಲನೇ ಕಾರು ಮಾರುತಿ ಸುಜುಕಿಯ ಆಲ್ಟೋ 800. ಮಾರುತಿ ಕಂಪ್ನಿ ತನ್ನ 800cc ಆಲ್ಟೋ ಕಾರನ್ನು ಈಗಾಗಲೇ BS6ಗೆ ಅಪ್ಡೇಟ್ ಮಾಡಿದ್ದು. ಈ ಗಾಡಿಯ BS4 ಇಂಜಿನ್ 24.7 ಕಿಲೋಮೀಟರ್ ಮೈಲೇಜ್ ನೀಡಿದರೆ ಹೊಸ BS6 ಇಂಜಿನ್ 22.5 ಕಿಲೋಮೀಟರ್ನಷ್ಟು ಮೈಲೇಜ್ ಕ್ಲೈಮ್ ಮಾಡುತ್ತೆ. ಇನ್ನು ಈ ಕಾರ್ನ ಬೆಂಗಳೂರು ಎಕ್ಸ್ ಶೋರೂಮ್ ಬೆಲೆ 2,99,000ದಿಂದ 4,37,000ವರೆಗೂ ಇರುವಂಥದ್ದು. ಇನ್ನು ಈ ಲೀಸ್ಟ್ನ ಎರಡನೇ ಕಾರು ಮಾರುತಿ ಎಸ್ಪ್ರೆಸ್ಸೋ. ಮೈಕ್ರೋ SUV ಅನ್ನೋ ಹೊಸ ಸೆಗ್ಮೆಂಟ್ನ ಅಡಿಯಲ್ಲಿ ಭಾರತೀಯ ವಾಹನ ಮಾರುಕಟ್ಟೆಗೆ ಕಾಲಿಟ್ಟ ಈ ಕಾರ್ ಮಾರುತಿಯ ಆಲ್ಟೋ K10ನಲ್ಲಿರೋ ಇಂಜಿನ್ ಹೊಂದಿದ್ದು. ಈ ಇಂಜಿನ್ 67 bhp ಪವರ್ ಹಾಗೂ 90 ನ್ಯೂಟನ್ ಮೀಟರ್ ಟಾರ್ಕ್ ಉತ್ಪಾದನೆ ಮಾಡಲಿದ್ದು 21.4 ಕಿಲೋಮೀಟರ್ನಿಂದ 21.7 ಕಿಲೋಮೀಟರ್ನಷ್ಟು ಮೈಲೇಜ್ ನೀಡಬಲ್ಲವು. ಇನ್ನು ಇವುಗಳ ಬೆಂಗಳೂರು ಎಕ್ಸ್ ಶೋರೂಮ್ ಬೆಲೆ ನೋಡೋದಾದರೆ 3.69 ಲಕ್ಷದಿಂದ 4.91 ಲಕ್ಷದವರೆಗೂ ಇರೋವಂಥದ್ದು. ಇನ್ನು ಈ ಲೀಸ್ಟ್ನ ಮೂರನೇ ಕಾರು ಮಾರುತಿಯ ಹ್ಯಾಚ್ಬ್ಯಾಕ್ ಸ್ವಿಫ್ಟ್. ಹಾಗೆಯೇ ನಾಲ್ಕನೇ ಕಾರು ಸಬ್ 4 ಮೀಟರ್ ಸೆಡಾನ್ ಸ್ವಿಫ್ಟ್ ಡಿಸೈರ್ ಕಾರು. ಈ ಎರಡೂ ಕಾರ್ಗಳು ಕೂಡ 1.2 ಲೀಟರ್ನ 4 ಸಿಲಿಂಡರ್ BS6 ಇಂಜಿನ್ನಲ್ಲಿ ಖರೀದಿಗೆ ಲಭ್ಯವಿದ್ದು 82 PS ಪವರ್ ಹಾಗೂ 113 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡಲಿದ್ದು. ಹಳೆ BS4 ಇಂಜಿನ್ಗಳು 22 ಕಿಲೋಮೀಟರ್ ಮೈಲೇಜ್ ನೀಡ್ತಾ ಇದ್ದರೆ ಹೊಸ BS6 ಇಂಜಿನ್ಗಳು 21.2 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡ್ತವೆ. ಇನ್ನು ಮಾರುತಿ ಸ್ವಿಫ್ಟ್ನ ಬೆಂಗಳೂರು ಎಕ್ಸ್ ಶೋರೂಮ್ ಬೆಲೆ 5.14 ಲಕ್ಷದಿಂದ 8.84 ಲಕ್ಷದವರೆಗಿದ್ದರೆ ಡಿಸೈರ್ನ ಬೆಲೆ 5.82 ಲಕ್ಷದಿಂದ 9.52 ಲಕ್ಷದವರೆಗೂ ಇರುವಂಥದ್ದು. ಇನ್ನು ಈ ಲಿಸ್ಟ್ನ ಐದನೇ ಕಾರು ಹ್ಯುಂಡೈನ ಗ್ರ್ಯಾಂಡ್ ಐಟನ್ ನಿಯೋಸ್. ಈ ಕಾರು ಕಳೆದ ವರ್ಷದ ಟಾಪ್ 10 ಮಾರಾಟವಾದ ಪಟ್ಟಿಯಲ್ಲೂ ಕೂಡ ಕಾಣಿಸ್ಕೊಂಡಿತ್ತು. ಈ ಗಾಡಿಯಲ್ಲಿ 1.2 ಲೀಟರ್ನ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನನ್ನು ಈಗಾಗಲೇ BS6ಗೆ ಅಪ್ಗ್ರೇಡ್ ಮಾಡಲಾಗಿದ್ದು. ಈ ಕಾರು 83 bhp ಪವರ್ ಹಾಗೂ 116 ನ್ಯೂಟನ್ ಮೀಟರ್ ಟಾರ್ಕ್ ಉತ್ಪಾದನೆ ಮಾಡಲಿದ್ದು ಸುಮಾರು 20.7 ಕಿಲೋಮೀಟರ್ ಮೈಲೇಜ್ ನೀಡಲಿದೆ. ಇನ್ನು ಈ ಕಾರ್ನ ಡೀಸೆಲ್ ಇಂಜಿನ್ ಕೂಡ ಶೀಘ್ರದಲ್ಲೇ BS6ಗೆ ಅಪ್ಗ್ರೇಡ್ ಆಗ್ತಿರುವಂಥದ್ದು. ಇನ್ನು ಬೆಲೆ ನೋಡೋದಾದರೆ ಬೆಂಗಳೂರು ಎಕ್ಸ್ ಶೋರೂಮ್ ಪ್ರಕಾರ 4.99 ಲಕ್ಷದಿಂದ ಪ್ರಾರಂಭವಾಗಲಿದ್ದು 7.99 ಲಕ್ಷದವರೆಗೂ ವೇರಿಯಂಟ್ನ ಆಧಾರದ ಮೇಲೆ ನಿಗದಿಯಾಗಲಿದೆ. ಇನ್ನು ಈ ಲಿಸ್ಟ್ನ ಆರನೇ ಕಾರು ಮಾರುತಿ ಸುಜುಕಿಯ ವ್ಯಾಗನರ್. ಈ ಕಾರ್ 1 ಲೀಟರ್ ಮತ್ತು 1.2 ಲೀಟರ್ ಇಂಜಿನ್ ಆಪ್ಷನ್ನಲ್ಲಿ ಲಭ್ಯವಿರುವಂಥದ್ದು. ವಿಚಿತ್ರ ಏನಪ್ಪ ಅಂದರೆ ಇದೇ ಇಂಜಿನ್ನಲ್ಲಿ ಲಭ್ಯವಿರುವಂಥ ಸ್ವಿಫ್ಟ್ ಕಾರು 21.2 ಕಿಲೋಮೀಟರ್ ಮೈಲೇಜ್ ನೀಡಿದರೆ ವ್ಯಾಗನರ್ 20.2 ಕಿಲೋಮೀಟರ್ನಷ್ಟು ಮೈಲೇಜ್ ನೀಡ್ತಾ ಇರುವಂಥದ್ದು. ಇನ್ನು ವ್ಯಾಗನರ್ ಬೆಂಗಳೂರು ಎಕ್ಸ್ ಶೋರೂಮ್ ಬೆಲೆ ನೋಡೋದಾದರೆ 4.50 ಲಕ್ಷದಿಂದ ಪ್ರಾರಂಭವಾಗಲಿದ್ದು 5.99 ಲಕ್ಷದವರೆಗೂ ಬೆಲೆ ಇರುವಂಥದ್ದು. ಇನ್ನು ಈ ಲಿಸ್ಟ್ನ ಏಳನೇ ಕಾರು ಮಾರುತಿ ಸುಜುಕಿಯ ಬಲೆನೋ. ಬಲೆನೋವನ್ನು 2 ಇಂಜಿನ್ ಆಪ್ಷನ್ನಲ್ಲಿ BS6ಗೆ ಅಪ್ಗ್ರೇಡ್ ಮಾಡಲಾಗಿದ್ದು 1.2 ಲೀಟರ್ನ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಹಾಗೆ 1.2 ಲೀಟರ್ನ ಡ್ಯುಯಲ್ ಜೆಟ್ ಮೈಲ್ಡ್ ಹೈಬ್ರಿಡ್ ಇಂಜಿನ್ಗಳು ಇವಾಗಿರುವಂಥದ್ದು. ಇನ್ನು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ 21 ಕಿಲೋಮೀಟರ್ ಮೈಲೇಜ್ ನೀಡಿದರೆ ಮೈಲ್ಡ್ ಹೈಬ್ರಿಡ್ ಇಂಜಿನ್ 23.87 ಕಿಲೋಮೀಟರ್ನಷ್ಟು ಮೈಲೇಜ್ ನೀಡುವಂಥದ್ದು. ಇನ್ನು ಬಲೆನೋ ಬೆಲೆಯನ್ನು ನೋಡೋದಾದರೆ ಬೆಂಗಳೂರು ಎಕ್ಸ್ ಶೋರೂಮ್ ಪ್ರಕಾರ 5.67 ಲಕ್ಷದಿಂದ ಪ್ರಾರಂಭವಾಗಲಿದ್ದು ಟಾಪ್ ಎಂಡ್ ವೇರಿಯಂಟ್ 9 ಲಕ್ಷದಷ್ಟು ಆಗುವಂಥದ್ದು. ಇನ್ನು ಈ ಲಿಸ್ಟ್ನ 8ನೇ ಕಾರು ಟೊಯೋಟಾ ಗ್ಲಾನ್ಸಾ. ಟೊಯೋಟಾ ಗ್ಲಾನ್ಸಾ ಕೂಡ ಬಲೆನೋ ಮಾದರಿಯಲ್ಲೇ 1.2 ಲೀಟರ್ನ BS6 ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಹಾಗೂ 1.2 ಲೀಟರ್ನ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಒಳಗೊಂಡಿರುವಂಥದ್ದು. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ಸೇಮ್ ಟು ಸೇಮ್ ಬಲೆನೋದಷ್ಟೇ ಮೈಲೇಜನ್ನು ಟೊಯೋಟಾ ಗ್ಲಾನ್ಸಾ ನೀಡಲಿದ್ದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ 21 ಕಿಲೋಮೀಟರ್ ಮೈಲೇಜ್ ನೀಡಿದರೆ ಹೈಬ್ರಿಡ್ ಇಂಜಿನ್ 23.87 ಕಿಲೋಮೀಟರ್ ಮೈಲೇಜ್ ನೀಡುವಂಥದ್ದು. ಇನ್ನು ಕೊನೆಗೆ ಬಲೆನೋ ಬೆಲೆ ನೋಡೋದಾದರೆ 7,05,000ದಿಂದ ಪ್ರಾರಂಭವಾಗಲಿದ್ದು ಟಾಪ್ ಎಂಡ್ ಮಾದರಿ 9 ಲಕ್ಷದಷ್ಟು ಆಗಲಿದೆ. ನೀವಿಲ್ಲಿ ಖಂಡಿತವಾಗ್ಲೂ ನೋಟ್ ಮಾಡಿರ್ಬೋದು ಎರಡೂ ಕಾರ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತ. ಅದಕ್ಕೆ ಕಾರಣ ಇಷ್ಟೇ, ಎರಡೂ ಕಾರ್ಗಳಿಗೆ ಉಪಯೋಗಿಸಿರೋ ಇಂಜಿನ್ ಒಂದೇ, ಬೆಲೆನೂ ಒಂದೇ. ಯಾಕಂದರೆ ಟೊಯೋಟಾ ಮತ್ತು ಮಾರುತಿ ಸುಜುಕಿ ಎರಡೂ ಕೂಡ ಜಂಟಿಯಾಗಿ ಕಾರ್ಗಳನ್ನ ಬಿಡುಗಡೆ ಮಾಡುವಂಥ ಪ್ಲ್ಯಾನನ್ನು ಹಿಂದೆ ಹಾಕಿದ್ವು. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಕಾರ್ಗಳು ಎರಡು ಬ್ರ್ಯಾಂಡ್ನ ಅಡಿಯಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಈ ಲೀಸ್ಟ್ನ 9ನೇ ಕಾರು ಮಾರುತಿ ಅರ್ಟಿಗಾ ಹಾಗೂ 10ನೇ ಕಾರು ಮಾರುತಿ XL6. ಈ ಎರಡೂ ಕಾರ್ಗಳು ಪೆಟ್ರೋಲ್ ಹಾಗೂ ಡೀಸೆಲ್ ಎರಡೂ ಆವೃತ್ತಿಯಲ್ಲಿ ಅವೈಲೇಬಲ್ ಇದ್ದರೂ ಕೂಡ 1.5 ಲೀಟರ್ನ K15B 4 ಸಿಲಿಂಡರ್ ಪೆಟ್ರೋಲ್ ಇಂಜಿನನ್ನು BS6ಗೆ ಅಪ್ಗ್ರೇಡ್ ಮಾಡಿರುವಂಥದ್ದು. ಈ ಎರಡೂ ಕಾರುಗಳ 1.5 ಲೀಟರ್ನ ಇಂಜಿನ್ ಏನಿದೆ ಇದು 105 bhp ಪವರ್ ಹಾಗೂ 138 ನ್ಯೂಟನ್ ಮೀಟರ್ ಟಾರ್ಕ್ ಉತ್ಪಾದನೆ ಮಾಡಲಿದ್ದು
ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ 19 ಕಿಲೋಮೀಟರ್ ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ 17.99 ಕಿಲೋಮೀಟರ್ ಮೈಲೇಜ್ ನೀಡಲಿವೆ. ಇನ್ನು ಎರ್ಟಿಗಾದ ಬೆಂಗಳೂರು ಎಕ್ಸ್ ಶೋರೂಮ್ ಬೆಲೆ ನೋಡೋದಾದರೆ 7.55 ಲಕ್ಷದಿಂದ ಪ್ರಾರಂಭವಾಗಲಿದ್ದು ಟಾಪ್ ಎಂಡ್ ಮಾದರಿಗೆ 11.20 ಲಕ್ಷದವರೆಗೂ ಬೆಲೆ ಇದೆ. ಇನ್ನು XL6ನ ಬೆಲೆ ನೋಡೋದಾದರೆ 9.80 ಲಕ್ಷದಿಂದ XL6 ಪ್ರಾರಂಭವಾಗಲಿದ್ದು ಟಾಪ್ ಎಂಡ್ ಮಾದರಿ 11.46 ಲಕ್ಷದಷ್ಟಾಗಲಿದೆ. ಇನ್ನು ಈ ಲಿಸ್ಟ್ನ 11ನೇ ಕಾರ್ ಟಾಟಾ ಸಂಸ್ಥೆ ಇದೆ. ಜನವರಿ 22ರಂದು ಬಿಡುಗಡೆ ಮಾಡಿದ ಟಾಟಾದ ಪ್ರೀಮಿಯಂ ಹ್ಯಾಚ್ ಪ್ಯಾಕ್ ಆದ ಆಲ್ಟ್ರೋಸ್ ನಿಮಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಎರಡೂ ಇಂಜಿನ್ ಆಪ್ಷನಲ್ಲಿ ಕೂಡ ಸಿಗುತ್ತೆ. ಇದರ ಪೆಟ್ರೋಲ್ ಇಂಜಿನ್ ಏನಿದೆ ಇದು 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಆಗಿರುವಂಥದ್ದು 86 BHP ಪವರ್ ಹಾಗೂ 113 ನ್ಯೂಟನ್ ಮೀಟರ್ ಟಾರ್ಕನ್ನು ಬಿಡುಗಡೆ ಮಾಡುವಂಥದ್ದು. ಇನ್ನು ಇದರ ಡೀಸೆಲ್ ವಿಚಾರಕ್ಕೆ ಬಂದರೆ 1.5 ಲೀಟರ್ನ ಟರ್ಬೋಚಾರ್ಜ್ಡ್ ರಿವೋಟಾರ್ಕ್ ಇಂಜಿನ್ ಇದಾಗಿರುವಂಥದ್ದು. ಈ ಡೀಸೆಲ್ ಇಂಜಿನ್ 90 BHP ಪವರ್ ಹಾಗೂ 200 ನ್ಯೂಟನ್ ಮೀಟರ್ ಟಾರ್ಕನ್ನು ಬಿಡುಗಡೆ ಮಾಡಲಿದ್ದು. ಇನ್ನು ಟಾಟಾ ಆಲ್ಟ್ರೋಸ್ನ ಬೆಲೆ ವಿಚಾರಕ್ಕೆ ಬಂದರೆ ಬೆಂಗಳೂರು ಎಕ್ಸ್ ಶೋರೂಮ್ ಪ್ರಕಾರ ಟಾಟಾ ಆಲ್ಟ್ರೋಸ್ 5.29 ಲಕ್ಷದಿಂದ ಪ್ರಾರಂಭವಾಗಲಿದ್ದು ಟಾಪ್ ಎಂಡ್ ಮಾದರಿಯು 9.39 ಲಕ್ಷದಷ್ಟು ಆಗಲಿದೆ. ಇನ್ನು ರೆನೋದ 7 ಸೀಟರ್ MPV ಟ್ರೈಬರ್ ಹಾಗೂ ಹ್ಯಾಚ್ ಪ್ಯಾಕ್ ಕ್ವಿಡ್ ಕಾರುಗಳು ಸಹ BS6 ಇಂಜಿನ್ ಹೊಂದಿದ್ದು ಈ ಎರಡು ಕಾರುಗಳ ಬಗೆಗಿನ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ನೀಡಿರುವ ಕಾರ್ಡ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಉಚಿತವಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಬಟನ್ ಪ್ರೆಸ್ ಮಾಡಿ.